ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿಯ ಈ ಹೊತ್ತಿನ ವಿಶೇಷ ಸುದ್ದಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿಂತಾಮಣಿ ನಗರದ ಜನತೆಗೆ ಕೊನೆಗೂ ಸಿಕ್ಕಿದೆ ತಡೆರಹಿತ ವಿದ್ಯುತ್ ನೀಡುವ ದೊಡ್ಡ ಗಿಫ್ಟ್. ಹೌದು, ನಗರದಲ್ಲಿ 41.21 ಕೋಟಿ ರೂಪಾಯಿ ವೆಚ್ಚದ ಭೂಗತ ವಿದ್ಯುತ್ ಕೇಬಲ್ ಅಳವಡಿಕೆ ಕಾಮಗಾರಿಗೆ ಶಾಸಕ ಡಾ. ಎಂ.ಸಿ. ಸುಧಾಕರ್ ಅವರು ಇಂದು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ದೃಶ್ಯಾವಳಿಗಳ ಜೊತೆ ಸುದ್ದಿ ವಿವರಣೆ. ಸಾಮಾನ್ಯ ವೇಗ ಆಂಕರ್ ಬೆಸ್ಕಾಂ ವತಿಯಿಂದ ಕೈಗೆತ್ತಿಕೊಳ್ಳಲಾಗಿರುವ ಈ ಯೋಜನೆಯಡಿ ನಗರದಲ್ಲಿದ್ದ 11 ಕೆವಿ ಓವರ್ ಹೆಡ್ ವಿದ್ಯುತ್ ಲೈನ್ಗಳನ್ನು ಸಂಪೂರ್ಣವಾಗಿ ಯುಜಿ ಕೇಬಲ್ ಮಾರ್ಗವಾಗಿ ಪರಿವರ್ತಿಸಲಾಗುತ್ತಿದೆ. ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ನಗರದ ಅಭಿವೃದ್ಧಿಗೆ ಸುರಕ್ಷಿತ ವಿದ್ಯುತ್ ವ್ಯವಸ್ಥೆ ಅತ್ಯಗತ್ಯ. ಹಿಂದೆ ಇದ್ದ ಓವರ್ ಹೆಡ್ ವೈರ್ಗಳಿಂದ ಸಾರ್ವಜನಿಕರಿಗೆ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿತ್ತು. ಈ ಹೊಸ ಯೋಜನೆಯಿಂದ ನಗರದ ಸೌಂದರ್ಯ ಹೆಚ್ಚುವುದರ ಜೊತೆಗೆ ಅಪಘಾತಗಳ ಭಯವಿಲ್ಲದೆ ತಡೆರಹಿತ ವಿದ್ಯುತ್ ದೊರೆಯಲಿದೆ ಎಂದಿದ್ದಾರೆ. ಸುದ್ದಿಯ ಪ್ರಮುಖ ಅಂಶಗಳ ಬಲವಾದ ನಿರೂಪಣೆ. ಆಂಕರ್ ಕಾಮಗಾರಿ ವೇಳೆ ಸಾರ್ವಜನಿಕರ ದೂರುಗಳಿಗೆ ತಕ್ಷಣ ಸ್ಪಂದಿಸಿ ಚರಂಡಿ ಹಾಗೂ ರಸ್ತೆಗಳಿಗೆ ಧಕ್ಕೆಯಾಗದಂತೆ ವೈಜ್ಞಾನಿಕವಾಗಿ ಕೆಲಸ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಶಾಸಕರು ಖಡಕ್ ಸೂಚನೆ ನೀಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರ ನೆಮ್ಮದಿಯೇ ನಮ್ಮ ಮೊದಲ ಆದ್ಯತೆ ಎಂದು ಈ ಸಂದರ್ಭದಲ್ಲಿ ಸುಧಾಕರ್ ಅವರು ಪುನರುಚ್ಚರಿಸಿದರು. ಇನ್ನು ರೀಟೆಂಡರ್ ಪ್ರಕ್ರಿಯೆಯಿಂದಾಗಿ ಯೋಜನೆ ವಿಳಂಬವಾಗಿದ್ದಕ್ಕೆ ಸಾರ್ವಜನಿಕರಲ್ಲಿ ವಿಷಾದ ವ್ಯಕ್ತಪಡಿಸಿದ ಅವರು, ಈಗ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿವೆ ಎಂದು ಸ್ಪಷ್ಟಪಡಿಸಿದರು. ಇತರ ಅಭಿವೃದ್ಧಿ ಕಾರ್ಯಗಳ ಕುರಿತು ಅಷ್ಟೇ ಅಲ್ಲದೆ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಐಡಿಎಸ್ಎಂಟಿ ಕಾಂಪ್ಲೆಕ್ಸ್ ಅಭಿವೃದ್ಧಿಗೆ ಮುನಿಸಿಪಾಲಿಟಿ ಮೂಲಕ ಹೆಚ್ಚುವರಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಕ್ರೀಡಾಂಗಣದ ಸಿಂಥೆಟಿಕ್ ಟ್ರ್ಯಾಕ್ ಹಾಗೂ ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿದ್ದು, ತಾರಿನ ಬೆಲೆ ಏರಿಕೆಯಿಂದ ವಿಳಂಬವಾಗಿರುವ ರಸ್ತೆ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸುವುದಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿದ್ದ ಗಣ್ಯರ ವಿವರ. ಈ ಬೃಹತ್ ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮುನಿನಾರಾಯಣಪ್ಪ, ಮಾಜಿ ನಗರಸಭಾ ಅಧ್ಯಕ್ಷ ಜಗನ್ನಾಥ್ ರೆಡ್ಡಿ, ಕಾಂಗ್ರೆಸ್ ಮುಖಂಡ ಮಾಲಿಕ್ ಪಾಷಾ, ಕೋಮುಲ್ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಹಾಗೂ ಸ್ಥಳೀಯ ಅಧಿಕಾರಿಗಳು ಭಾಗವಹಿಸಿದ್ದರು. ಚಿಂತಾಮಣಿಯಿಂದ ನಮ್ಮ ವರದಿಗಾರರು ನೀಡಿದ ವಿಶೇಷ ವರದಿ ಇದಾಗಿತ್ತು. ನಿರಂತರ ಸುದ್ದಿಗಳಿಗಾಗಿ ಹಾಗೂ ಕ್ಷಣಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ. ಆಗಿದ್ದಕ್ಕೆ ನಮ್ಗೆಲ್ಲರೂ ಬಹಳ ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಇಂದಿನ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅಮೃತಾಸ್ತ್ರದಿಂದ ನವೆಂಬರ್ 24ಕ್ಕೆ ಅಂತ ಕಾಣ್ತದೆ ಶಿಡ್ಲಘಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲೇ ನಾವು ಇದಕ್ಕೆ ಅಧಿಕೃತವಾಗಿ ಇದಕ್ಕೆ ಶಿಲಾನ್ಯಾಸವನ್ನು ನಾವು ಮಾಡಲಾಗಿದೆ. ಇದು ಕೇವಲ ಅದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಆ ಸಂದರ್ಭದಲ್ಲಿ. ಅದರ ನಂತರ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಲಿಲ್ಲ. ಒಂದು ಸತಿ ಅದು ರೀಟೆಂಡರ್ ಆಗಿದ್ದ ಕಾರಣದಿಂದ ಇದು ಕಾಮಗಾರಿ ತಡ ಆಯಿತು. ಅದರಿಂದ ಈಗಾಗಲೇ ಇದಕ್ಕೆ ಕಾಮಗಾರಿಗೆ ನಾವು ಅಧಿಕೃತವಾಗಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲರೂ ಸಮ್ಮುಖದಲ್ಲಿ ಅದಕ್ಕೆ ಶಿಲಾನ್ಯಾಸವನ್ನು ಏರ್ಪಡಿಸಲಾಗಿದೆ. ಈಗ ಸರಳವಾಗಿ ಇದು ಕಾಮಗಾರಿ ಪ್ರಾರಂಭ ಮಾಡುವುದಕ್ಕೆ ಮಾತ್ರ ನಾವು ಇವತ್ತಿಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ನಾರಾಯಣಪ್ಪನವರೇ, ಸೂರ್ಯಪ್ರಕಾಶ್ ಅವರೇ, ಶ್ರೀನಿವಾಸ್ ಅವರೇ, ಶಿವಶಂಕರ್ ಅವರೇ, ಜಯಂತ್ ಅವರೇ, ಪ್ರಭು ಅವರೇ, ನಗರಸಭೆಯ ಅವರಾಗಿರ್ತಕ್ಕಂಥ ರಘುನಾಥ್ ಅವರೇ, ನಮ್ಮ ಈ ಒಂದು ಕಾಮಗಾರಿಯ ಗುತ್ತಿಗೆದಾರರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರೇ, ಅವರ ಪುತ್ರರಾಗಿರ್ತಕ್ಕಂಥ ಗೌತಮ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ಹಿರಿಯ ಮುಖಂಡರೇ, ಬಹಳ ದಿನಗಳ ಕನಸಿದೆ. ಕಳೆದ 2004ರಿಂದ 2013ರ ಅವಧಿಯೊಳಗೆ ನಾನು ನಗರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಬೆಸ್ಕಾಂನ ವ್ಯಾಪ್ತಿಯಲ್ಲಿ ಪ್ರಪ್ರಥಮವಾಗಿ
ಬೆಂಗಳೂರನ್ನು ಹೊರತುಪಡಿಸಿ ಕೇಬಲ್ ಅಳವಡಿಕೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಮಣಿವಣ್ಣನ್ ಅಂತಕ್ಕಂಥ IAS ಅಧಿಕಾರಿಗಳು ಇದ್ದಾರೆ. ಅವರು ಬೆಸ್ಕಾಂನ MD ಇದ್ದಂಥ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿ ಮಾಡಿ 3 ಕೋಟಿ ರೂಪಾಯಿಯನ್ನ ಚಿಂತಾಮಣಿಯ ಚೇಳು ನಮ್ಮ ಕೋಲಾರ ವೃತ್ತದಿಂದ ಗಜಾನನ ಸರ್ಕಲ್ವರೆಗೂ ಅಲ್ಲಿವರೆಗೂ ಕೇಬಲ್ ಹಾಕಬೇಕು ಅಂತ ಹೇಳಿ, ಮತ್ತೆ ಬಹುಶಃ ಇನ್ನು ಮುಂದೇನೂ ಅಷ್ಟೇ ಮುಂದೇನೂ ತಗೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದೆ. ನಂತರ ನಾನು ಇದಕ್ಕೆ ಒಂದು ಒಳ್ಳೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ಆಗಬೇಕು ಅಂತ ಹೇಳಿ ಏನು MG ರಸ್ತೆ ಅಭಿವೃದ್ಧಿಯನ್ನು ನಾವು ತೆಗೆದುಕೊಂಡಿದ್ವಿ. ಸುಮಾರು 15 ಕೋಟಿ ರೂಪಾಯಿಲಿ MG ರಸ್ತೆ ಪಾದಚಾರಿ ಮಾರ್ಗ ಫುಟ್ಪಾತ್ನ ಅಭಿವೃದ್ಧಿಯನ್ನು ತೆಗೆದುಕೊಂಡಿದ್ವಿ. ಫುಟ್ಪಾತ್ ಹೆಂಗೆ ಅಂದ್ರೆ ಗ್ರನೈಟ್ ಫುಟ್ಪಾತ್ ಆಗಬೇಕು ಅಂತ ಹೇಳಿ ಚೇಳೂರು ಸರ್ಕಲ್ ಇಂದ ಚೇಳೂರು ರಸ್ತೆ ಮತ್ತು ಕೋಲಾರ ಸರ್ಕಲ್ ಇಂದ ಈ ಕಡೆ ಶಿಡ್ಲಘಟ್ಟ ಸರ್ಕಲ್ ವರೆಗೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕಾಂಕ್ರೀಟ್ ಇದು ಗ್ರನೈಟ್ ಫುಟ್ಪಾತ್, ಗ್ರನೈಟ್ ಕರ್ವ್ ಬಹುಶಃ ಬೇರೆ ಎಲ್ಲೂ ಮಾಡಿರಲಿಲ್ಲ. ನಾನು ಅಂದು ಇದ್ದಂಥ ಅಭಿವೃದ್ಧಿ ಸಚಿವರಾಗಿದ್ದಂಥ ಉದಾಸಿ ಅವರನ್ನ ಒಪ್ಪಿಸಿ ಮೊದಲು ಹಾವೇರಿಯಲ್ಲಿ ಮಾಡಿಸುವಂಥದ್ದಕ್ಕೆ ಅವರಿಗೆ ಪುಸಲಾಯಿಸಿ ಅವರು ಹಾವೇರಿಯಲ್ಲಿ ಮಾಡಿದ ಮೇಲೆ ನಂತರ ಚಿಂತಾಮಣಿಗೆ ನಾನು 15 ಕೋಟಿ ರೂಪಾಯಿ ಅವತ್ತು ತೆಗೆದುಕೊಂಡಿದ್ದೆ. ಸುಮಾರು 1 ವರ್ಷ ಟೆಂಡರ್ ಪ್ರಕ್ರಿಯೆ ತಡ ಆಯಿತು. ಕಾರಣ ಗ್ರನೈಟ್ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರು ಸಿಗದೇ ಇರೋ ಕಾರಣದಿಂದ ತಡ ಆಯಿತು. ಅದರಲ್ಲಿ ನಾವು ಈ ಅಂಡರ್ಗ್ರೌಂಡ್ ಕೇಬಲ್ಗೆ ಡಕ್ಟಿಂಗ್ ಮಾಡಿದ್ವಿ. ಡಕ್ಟಿಂಗ್ ಅಂದ್ರೆ 1 ಅಡಿ ಗಾತ್ರದ 1 ಅಡಿ ವಿಸ್ತಾರದ ಸಿಮೆಂಟ್ ಪೈಪ್ ಅನ್ನ ರಸ್ತೆ ಮತ್ತು ಕೋಲಾರ ರಸ್ತೆಯಲ್ಲಿ ನಾವು ಚೇಳೂರು ಸರ್ಕಲ್ ವರೆಗೂ ಹಾಕ್ಸಿರುವಂತದ್ದು. ಈಗಲೂ ನೀವು ಫುಟ್ಪಾತ್ ನಲ್ಲಿ ಇರ್ತಕ್ಕಂಥ ಕಲ್ಲನ್ನು ಎತ್ತಿಬಿಟ್ಟು ಕೆಳಗಡೆಗೆ ಹಾಕಿದ್ರೆ ಈಗ ಅಲ್ಲಿ ಕೇಬಲ್ ಇದೆ, ಡಕ್ಟಿಂಗ್ ಆಗಿದೆ. ಅವಾಗ ಮಣಿವಣ್ಣನ್ ಅವರಿಗೆ ಕೇಳಿ ನಾನು 3 ಕೋಟಿ ರೂಪಾಯಿ ಕೇಬಲ್ಗೆ HD ಲೈನ್ಗೆ ನಾನು ಮಂಜೂರು ಮಾಡಿಸಿದ್ದೆ. ಕೇಬಲ್ ಸಹ ಹಾಕಿದ್ರು. ಬಹುಶಃ ಬಹಳ ಪ್ರತಾಪ್ ನೋಡಿರ್ತಾರೆ. ಕೇಬಲ್ ಎಳೆದಿದ್ರು. ಅವಾಗ ಸಮಸ್ಯೆ ಬಂತು. HD ಹೈ ಟೆನ್ಷನ್ ಕೇಬಲ್ ಮತ್ತು ಲೋ ಟೆನ್ಷನ್ LT ಕೇಬಲ್ ಒಟ್ಟಿಗೆ ಹೋಗೋದಿಲ್ಲ, ಅದಕ್ಕೆ ಒಟ್ಟಿಗೆ ಹೋಗೋದಕ್ಕಾಗೋದಿಲ್ಲ ಅಂದಾಗ ನಾವೇ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಆಯ್ತು HD ಲೈನ್ ಅನ್ನ ಪೈಪ್ ಅಲ್ಲಿ ಡಕ್ಟಿಂಗ್ ಅಲ್ಲಿ ಹಾಕೋಣ, LT ಲೈನ್ ಅನ್ನ ಡ್ರೈನ್ ಏನ್ ಮಾಡಿದ್ವಿ, ಡ್ರೈನ್ ನಾವು ಫುಟ್ಪಾತ್ ಕಮ್ ಡ್ರೈನ್ಗೆ ಅದನ್ನ ಎತ್ತರ ಮಾಡಿದ್ವಿ. ಡ್ರೈನ್ ಅಲ್ಲಿ ಅದಕ್ಕೆ LT ಅನ್ನ ಕ್ಲಾಂಪಿಂಗ್ ಮಾಡೋಣ, ಕ್ಲಾಂಪ್ ಮಾಡ್ಬಿಟ್ಟು ಅದನ್ನ ಫಿಕ್ಸ್ ಮಾಡೋಣ, ಹಂಗ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡೋಣ. ಅವತ್ತು ಅನ್ಕೊಂಡೆ ಬಹುಶಃ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಲ್ಲಿ ಇಡೀ ಟೌನ್ ಅಲ್ಲಿ ಮನೆ ಮುಂದೆ ಇವತ್ತು ಗೊತ್ತಿದೆ ತಮ್ಗೆ, ಯಾರು ಸೈಟ್ 1 ಇಂಚು ಕೂಡ ಯಾರು ಬಿಟ್ಟು ಬಿಲ್ಡಿಂಗ್ ಕಟ್ಟಲ್ಲ. ಈಗ ಎದುರು ನೋಡ್ತಾ ಇದೀವಿ ಎಲ್ಲ ಎಷ್ಟೆಷ್ಟು ಕಟ್ಟಿದ್ದಾರೆ, ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳಿ. ಸೆಟ್ ಬ್ಯಾಕ್ ಅನ್ನೋದಕ್ಕೆ ಯಾರಿಗೂ ಅದ್ರ ಬಗ್ಗೆ ಅರ್ಥನೂ ಗೊತ್ತಿಲ್ಲ. ಸೆಟ್ ಬ್ಯಾಕ್ ಪದಕ್ಕೆ ಏನು ಸೆಟ್ ಬ್ಯಾಕ್ ಅಂದ್ರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅವ್ರ ಸೈಟ್ ಎಷ್ಟಿದೆ ಅಷ್ಟು ಪೂರ್ತಿ ಕಟ್ಬಿಡೋದು. ಈಗ ಎಲೆಕ್ಟ್ರಿಕ್ ಕಂಬ ಎಲ್ಲಾದ್ರೂ ಹಾಕೊಳ್ಳಿ, ರೋಡ್ಗೆ ಹಾಕೊಳ್ಳಿ, ಬಿಡಿಯೋ ಪರಿಸ್ಥಿತಿ. ಇವೆಲ್ಲ ಒಂದು ವ್ಯವಸ್ಥಿತವಾಗಿ ಆಗ್ಬೇಕು ಅಂದಾಗ ನಾವು ಯೋಚನೆ ಮಾಡಿದ್ವಿ, ಹೋಗ್ಲಿ ಇದಕ್ಕೆ LT ಲೈನ್ ಕೂಡ ಮುಂದೆ ಇರ್ತಕ್ಕಂಥ ಡ್ರೈನ್ ಅಲ್ಲಿ ಕ್ಲಾಂಪಿಂಗ್ ಮಾಡೋಣ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಅವತ್ತು ಈ ಕೆಲಸನ ಕಂಡಿದ್ವಿ. ಆದ್ರೆ 2013ರಲ್ಲಿ ಚುನಾವಣೆ ಸೋತ ಮೇಲೆ ಕೇಬಲ್ ಕೆಲಸ ಅದೇ ರೀತಿ ಉಳಿದೋಯ್ತು. ಫೀಡರ್ ಪಿಲ್ಲರ್ ಬಾಕ್ಸ್ ಅಂತ ಬರ್ತದೆ, ದೊಡ್ಡ ಗಾತ್ರದ ಈಗಲೂ MG ರೋಡ್ ಅಲ್ಲಿ ಇದೆ. ಅದು ನಾವಾಗ್ಸಿರೋದಲ್ಲ, ಅದ್ರದ್ದು ಕತೆ ಹೇಳ್ತೀನಿ ನಾನು. ಏನೇನು ಆಗಿದೆ ಅದಾದ ನಂತರ ಅನ್ನೋಂಥದ್ದು ಕತೆ ಎಲ್ಲರಿಗೂ ಗೊತ್ತಿರ್ಬೇಕು. ಹಾಕಿರುವಂತ ಕೇಬಲ್ ಆ ಡಕ್ಟ್ ಇಂದ ಆಚೆ ಕೇಬಲ್ ಬಿಟ್ಟಿದ್ರು. ಆದ್ರೆ ಅದನ್ನ ಮುಂದೆ ತೆಗೆದುಕೊಳ್ಳುವಂತದ್ದಕ್ಕೆ ಯಾರಿಗೂ ಶ್ರದ್ಧೆ ಇರಲಿಲ್ಲ. ಬದಲಾದಂತ ವ್ಯವಸ್ಥೆಯಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಅರಿವಿರಲಿಲ್ಲ. ಅರಿವಿಲ್ಲದೆ ಅನ್ನುವಂತ ಸಂದರ್ಭದಲ್ಲಿ ಅದನ್ನ ಕಸದ ತೊಟ್ಟಿಯಾಗಿ ಮಾಡಿಕೊಂಡು ಬಹಳಷ್ಟು ಜನ ಅದರಲ್ಲಿ ಕಸ ಹಾಕ್ಬಿಟ್ಟು, ಇನ್ ಕೆಲವರು ಅದಕ್ಕೆ ಖುಷಿ, ಅವರಿಗೆ ಬೆಂಕಿ ನೋಡಿದಾಗ ಖುಷಿ ಆಗುತ್ತೆ ಕೆಲವರಿಗೆ, ಅದಕ್ಕೆ ಬೆಂಕಿ ಹಾಕ್ಬಿಟ್ಟು ಆ ಕೇಬಲ್ ಹಾನಿ ಆಗುವಂತ ಕೆಲಸ ಆಗಿದೆ. ಅಧಿಕಾರಿಗಳು ಅವತ್ತು ಇದ್ದಂತ ಅಧಿಕಾರಿಗಳು ಇದು ಪೂರ್ಣ ಆಗ್ಬೇಕು, ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿದೆ ಅನ್ನುವಂತ ಪರಿಜ್ಞಾನ ಇವತ್ತಿನ ಅಧಿಕಾರಿಗಳಿಗೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅವ್ರೇನ್ ಮಾಡಿದ್ರು, ಕಾಂಟ್ರಾಕ್ಟರ್ ಸಪ್ಲೈ ಆಯ್ತು, ಕೇಬಲ್ ಸಪ್ಲೈ ಆಯ್ತು, ಅವ್ರು ಬಿಲ್ ಮಾಡ್ಕೊಂಡು ಅದಕ್ಕೆ ಕರೆಂಟ್ ಅದಕ್ಕೆ ಚಾಲನೆ ಮಾಡಬೇಕು. ಫೀಡರ್ ಪಿಲ್ಲರ್ ಬಾಕ್ಸ್ ನಾನು ಅಂಗಡಿಗಳ ಮುಂದೆ ಹೋಗಿ 2 ಅಂಗಡಿ ಮಧ್ಯದಲ್ಲಿ ಏನು ಗೋಡೆ ಬರುತ್ತೆ ಅಲ್ಲಿಗೆ ಹಾಕ್ತೀವಿ, ಯಾವ್ದು ಅಂಗಡಿ ನಿಮ್ಗೆ ಅಡ್ಡಾಗಲ್ಲ ಅಂತ ಹೇಳಿ ನಾನು ಅಲ್ಲಿ ಸಂಸಕಂಡಿ ಹತ್ರ, ಆ ಕಡೆ ಚೌಡಟ್ಪಾಳ್ಯದ ಹತ್ರ ರೋಡಲ್ಲಿ ನಾನು ಅಲ್ಲಿ ಇರುವಂತ ವ್ಯಾಪಾರಸ್ಥರು ಕೂಡ ಮಾತಾಡಿ ಹೇಳಿದ್ದೆ. ಈಗ ಫೀಡರ್ ಪಿಲ್ಲರ್ ಬಾಕ್ಸ್ ಬಹಳ ಸಣ್ಣದ್ ಬಂದಿದೆ.
ಇವತ್ತು ನಮ್ಮ ಲೇಔಟ್ ಅಲ್ಲಿ ಹಾಕಿದೀವಿ. ಇವತ್ತು ಜೀನ್ ಮ್ಯೂಲರ್ ಅಂತ ಹೇಳೋ ಒಂದು ಕಂಪನಿದು ಬಹಳ ಕಾಂಪ್ಯಾಕ್ಟ್ ಆಗಿದೆ. ಸುಮಾರು 12-16 ಕನೆಕ್ಷನ್ ತಗೋಬಹುದು ಒಂದು ಫೀಲ್ಡ್ ಪಿಲ್ಲರ್ ಬಾಕ್ಸ್ ಅಲ್ಲಿ. ಈಗ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೆಸ್ಕಾಂನವರು ಎಲ್ಲ ಕಡೆ ಬಳಸಿದ್ದಾರೆ. ನಾವು ನಮ್ಮ ಲೇಔಟ್ ಬಳಸಿದ್ವಿ. ಇಲ್ಲಾಂದ್ರೆ ಬಹಳ ದೊಡ್ಡದಾಗಿ ಇಷ್ಟು 4 ಅಡಿ ಅಗಲ ಬರುವಂತದ್ದು ಇರ್ತದೆ. ಈಗೆಲ್ಲ 2 ಅಡಿ ಒಳಗೆ ಇರ್ತದೆ, ಯಾವ್ದು ಅಡ್ಡ ಆಗಲ್ಲ. ಆದ್ರೆ ಇದನ್ನ ಯಾವ್ದು ಗಮನ ಕೊಡ್ಲಿಲ್ಲ ಆ ಸಂದರ್ಭದಲ್ಲಿ. ಯಾರು ಗಮನ ಕೊಡದಿರ ಆ ಕೇಬಲ್ ಸುಟ್ಟೋಯ್ತು ಅಂತೇಳಿ ಆ ಕೇಬಲ್ ಸುತ್ತಿಟ್ಕೊಂಡು ಎಲ್ಲಿಟ್ಟಿದಾರೋ ಗೊತ್ತಿಲ್ಲ. ಸ್ಟೋರಲ್ಲಿ ಭದ್ರವಾಗಿ ಮರಿಗಿರಿ ಆಗಿದ್ಯಾ? ದುಡ್ಡು ಯಾರ್ದು? ಸರ್ಕಾರದ ದುಡ್ಡು ಹೋಯ್ತು. ಇದ್ರ ಬಗ್ಗೆ ಯಾರು ಗಮನ ಕೊಡಲಿಲ್ಲ. ಎಷ್ಟು ಬುದ್ಧಿವಂತರು ನಮ್ಮ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು. ನಾನು ಏನೇ ಬೇಕಾಗುತ್ತೆ, ನ್ಯಾಷನಲ್ ಹೈವೇ ಅವರು ಕೇಬಲ್ ಹಾಕ್ಬೇಕು ಅಂತ ಬಂದ್ರು. ಅವ್ರಿಗೆ ಹೇಳ್ಬೋದಾಗಿತ್ತು, ಆಲ್ರೆಡಿ ಇಲ್ಲಿ ಡಕ್ಟಿಂಗ್ ಇದೆ, ಕೇಬಲ್ ಇದೆ, ನೀವು ಇಲ್ಲಿ ಮಾಡ್ಬೇಕಾಗಿಲ್ಲ. ಅವ್ರಿಗೆ ಒಂದು ಎಸ್ಟಿಮೇಟ್ ಮಾಡ್ಕೊಂಡ್ರು. ಯಾಕಂದ್ರೆ ಎಸ್ಟಿಮೇಟ್ ಮಾಡಿದ್ರೆ ಇವ್ರು ದುಡ್ಡು ಸಿಗುತ್ತೆ ಡಿಪಾರ್ಟ್ಮೆಂಟ್ ಅಲ್ವಾ? ಎಸ್ಟಿಮೇಟ್ ಮಾಡಿದ್ರೆ ಇವ್ರಿಗೆ ಡಿಪಾರ್ಟ್ಮೆಂಟ್ಗೆ ದುಡ್ಡು ಸಿಗ್ತದೆ. ಆ ಎಸ್ಟಿಮೇಟ್ ಮಾಡಿದ್ರು ನ್ಯಾಷನಲ್ ಹೈವೇ ಅವರು. ಎಸ್ಟಿಮೇಟ್ ಮಾಡ್ಬಿಟ್ಟು ರೋಡ್ ಬದಿಯಲ್ಲಿ ಫುಟ್ಪಾತ್ ಏನು ನಮ್ದು ಕರ್ಬ್ ಹಾಕಿದ್ವಿ, ಹಿಂಗೆ ಗಡಿ ಕರ್ಬ್ ರೋಡ್ದು ಆ ಕ್ಯಾರೇಜ್ ವೇ ಏನಂತ ಹೇಳ್ತೀವಿ ನಾವು, ಅದು ಕರ್ಬಲ್ಲಿ ಅಲ್ಲೇ ಅಗದ್ಬಿಟ್ಟು ಮತ್ತೆ ಕೇಬಲ್ ಹಾಕ್ತಾರೆ. ಏನ್ ರಾಜಣ್ಣ ಸತ್ಯ ಹೌದಲ್ಲ ಹೇಳ್ತಾರಲ್ಲ ನಾನು. ಯಾಕಂದ್ರೆ ಹಾಕ್ಬಿಟ್ಟು ಆ ಫೀಡರ್ ಪಿಲ್ಲರ್ ಬಾಕ್ಸ್ ನ ಎತ್ಕೊಂಡ್ಬಂದು ರೋಡ್ ಅಡ್ಡ ಇಟ್ಟಿದ್ದಾರೆ. ಎಲ್ಲಿ ನಾಳೆ ಯಾವ್ದಾದ್ರು ಗಾಡಿ ಹಿಂಗ್ ಬಂದು ಹಿಂಗ್ ಕುಂತಿದ್ರೆ ಏನಾಗ್ಬೇಕು ಪರಿಸ್ಥಿತಿ. ನಾನು ಸೋತಿದ್ರು ಸಹ ಇದನ್ನ ನೋಡಿ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಮಾಹಿತಿ ಕೇಳಿದೆ. ಆಮೇಲೆ ಹೇಳಿದೆ, ಇದು ಏನಾದ್ರೂ ಈ ತರ ಯಾರಾದ್ರೂ ವಾಹನ ಬಂದು ಗುದ್ಬಿಟ್ರೆ ಒಂದು ಫೀಡರ್ ಪಿಲ್ಲರ್ ಬಾಕ್ಸ್ಗೆ ಆಗುವಂತ ನಷ್ಟ ಪ್ರಾಣಹಾನಿಗೆ ಯಾರು ಜವಾಬ್ದಾರ ಅಂದ್ರೆ ಏನಿಲ್ಲ, ಅದು ಗುದ್ದಿದ ತಕ್ಷಣ ಬ್ರೇಕ್ ಡೌನ್ ಆಗ್ಬಿಡುತ್ತೆ, ಕರೆಂಟ್ ಬರಲ್ಲ ಅಂತ ಹೇಳಿ. ಅಂದ್ರೆ ಇವತ್ತಿಗೆ ಅದು ಕೂಡ ಚಾಲು ಆಗಿಲ್ಲ. ಇವತ್ತಿಗೆ ಹಾಕಿರುವಂತ ನ್ಯಾಷನಲ್ ಹೈವೇ ಅವರು ಹಾಕಿರುವಂತ ಕೇಬಲ್ ಇವತ್ತಿಗೂ ಅದು ಚಾರ್ಜ್ ಆಗಿಲ್ಲ. ಆಗಿದ್ಯಾ? ಯಾರಾದ್ರೂ ಗಮನಿಸಿದ್ದೀರಾ? ಆಗಿಲ್ಲ, ಇವತ್ತಿಗೂ ಆಗಿಲ್ಲ. ಫೀಡರ್ ಪಿಲ್ಲರ್ ಬಾಕ್ಸ್ ಡೋರ್ ಕಿತ್ತೋಗಿದೆ. ಅದು ಹಿಂದೆ ಮುಟ್ಟಿಗಳಿಗೆಲ್ಲ ಯಾರೋ ಅವರು ಅಲ್ಲಾಡಿಸಿದ್ರೆ ಹೋಗಿದೆ. ಸುಮಾರು 100 ವರ್ಷಗಳಿಗಿಂತ ಅಧಿಕ ಇತಿಹಾಸದ ನಮ್ಮ ಓವರ್ ಹೆಡ್ ಮಾರ್ಗಗಳನ್ನ ಇವತ್ತು ಭೂಗತ ಕೇಬಲ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಈ ಒಂದು ಭೂಗತ ಕೇಬಲ್ನ ಕಾರ್ಯಾದೇಶ ಆಗಿದ್ದು ಇದರ ಅಂದಾಜು ಮೊತ್ತ 41.21 ಕೋಟಿಗಳಾಗಿರುತ್ತದೆ. ಇದು GST ಸೇರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಿಂತಾಮಣಿಯ ರಾಂಪುರದಿಂದ ಅಲ್ಲಿ ಇರುವಂತಹ 66/11 kV MSS ನಿಂದ ಹಿಡಿದು ಚಿಂತಾಮಣಿ ನಗರದ ಹೃದಯ ಭಾಗಕ್ಕೆ ಬಂದು ಇಲ್ಲಿಂದ ಸಂಪೂರ್ಣ ನಮ್ಮ ನಗರದ ಎಲ್ಲ 11 kV ಮಾರ್ಗಗಳನ್ನ UG ಕೇಬಲ್ ಆಗಿ ಪರಿವರ್ತನೆ ಮಾಡುವ ಕಾಮಗಾರಿಯಾಗಿರುತ್ತದೆ. ಒಟ್ಟು ಇದು 11 kVಯ ಫೀಡರ್ಗಳು 6 ಫೀಡರ್ಗಳನ್ನ ಒಳಗೊಂಡಿರುತ್ತದೆ. ಅದರಲ್ಲಿ ಮೊದಲನೇದಾಗಿ F10 ಪ್ರಭಾಕರ್ ಲೇಔಟ್ ಫೀಡರ್ ಅಂತಾನೆ ಹೆಸರಿದೆ ಒಂದು. ಆಮೇಲೆ F22 KB ಕ್ವಾರ್ಟರ್ಸ್ ಫೀಡರ್ ಅಂತ ಒಂದು, F7 ಲೋಕಲ್ 2 ಫೀಡರ್ ಅಂತ ಒಂದು, ರಾಮ ಮಂದಿರ ಫೀಡರ್ ಅಂತ ಒಂದು, F8 ಲೋಕಲ್ ಫೀಡರ್ ಅಂತ ಒಂದು, F13 ಸಪ್ತಗಿರಿ ಫೀಡರ್ ಅಂತ ಒಂದು. ಇದು ಚಿಂತಾಮಣಿಯಿಂದ ಕೋಲಾರ ಕ್ರಾಸ್ ಬಂದು ಕೋಲಾರ ಕ್ರಾಸ್ ಇಂದ ನಮ್ಮ ಕರಿಯಪ್ಪಲ್ಲಿವರೆಗೂ ಮತ್ತೆ ಪ್ರಭಾಕರ್ ಲೇಔಟ್ ಆರ್ಚ್ ವರೆಗೂ ಬಂದು ಈ ಕಡೆ ಕರಂಪಲ್ಲಿಯಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಒಳಗೊಂಡು ಮುಂದಿನ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಹಿಡಿದು ಮೈನ್ ರೋಡ್ ಇಂದ ಹಿಡಿದು ಹಿಂದ್ಗಡೆ ನಮ್ಮ ಕಾರ್ಗಿಲ್ ಇಂದ ಹಿಡಿದು ವೆಂಕಟಗಿರಿ ಕೋಟ ಕಾಲೋನಿ, ಆ ಕಡೆ ಶಾಂತಿನಗರ ನಲ್ಲಗುಟ್ಟದಿಂದ ಹಿಡಿದು ಗಾಂಧಿನಗರದವರೆಗೂ ಎಲ್ಲ ನಗರ ಪ್ರದೇಶವನ್ನ ಒಳಗೊಂಡು ಇವತ್ತು ಈ ಕಾರ್ಯವನ್ನ ಕೈಗೆತ್ತಿಕೊಳ್ತಾ ಇದೆ. ಇದು ನಮ್ಮ ಒಂದು ಶಾಸಕರ ಪರಿಶ್ರಮದಿಂದ ಮೇಲ್ಗಡೆ ಹೋಗ್ತಾ ಇದ್ದಂತಹ ಏನು 11 kV ಮಾರ್ಗಗಳಿತ್ತು ಅದರಿಂದ ತುಂಬಾ ದಿನಗಳಿಂದ ಜನರಿಗೆ ಸಮಸ್ಯೆ ಆಗ್ತಾ ಇತ್ತು. ಆ ಕಂಬ ಬದಲಾವಣೆ ಮಾಡಬೇಕಾಗಿದ್ದ ಪಕ್ಷದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಹಣವನ್ನ ಕಟ್ಟಿ ಬದಲಾವಣೆ ಮಾಡಬೇಕಾಗಿತ್ತು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಪೂರೈಗೊಂಡ್ರೆ ನಾಗರಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಆ ಒಂದು 11 kV ಮಾರ್ಗದ ಎಲ್ಲಾ ವೈರ್ಗಳನ್ನ ಇವತ್ತು ಕಳಿಸ್ಬಿಡ್ತೀವಿ. ಕೆಳಗಡೆಯಿಂದ ಅಂಡರ್ಗ್ರೌಂಡ್ ಕೇಬಲ್ ಹಾಕೋದ್ರಿಂದ ಜನರಿಗೆ ನಾಗರಿಕರಿಗೆ ಇದರಿಂದ ತುಂಬಾ ಪ್ರಯೋಜನ ಆಗ್ತಾ ಇದೆ. ನಮ್ಮ ಶಾಸಕರ ಒಂದು ದೂರದೃಷ್ಟಿ ಯೋಜನೆ ಏನಿದೆ, ನಾಗರಿಕರಿಗೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು ಅನ್ನೋ ಒಂದು ಅವರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇವತ್ತು ಈಡೇರ್ತಾ ಇದೆ. ಈ ಒಂದು ಯಾವ ರೀತಿ ವ್ಯವಸ್ಥೆ ಇವೆಲ್ಲ ಗಮನಿಸದೇ ಇದ್ದ ಸಂದರ್ಭದಲ್ಲಿ ಏನು ಆಗ್ಬೋದು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಯಾರನ್ನೇ ಟೀಕೆ ಮಾಡ್ಬೇಕು ಅಂತಲ್ಲ, ಯಾವ ರೀತಿ ಒಂದು ಆಡಳಿತ ನಡೆಸುವಂತವರ ಗಮನ ಈ ಕಡೆ ಇಲ್ಲದೆ ಇದ್ರೆ, ಜವಾಬ್ದಾರಿ ಹೊತ್ಕೊಂಡವರ ಗಮನ ಈ ಕಡೆ ಇಲ್ಲದೆ ಇದ್ರೆ ಏನು ಆಗತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೇನೆ. ಅದರಿಂದ ಅವತ್ತಿನಿಂದ ನನಗಿತ್ತು ಇದೇನಾದ್ರೂ ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ. ಶಿವಶಂಕರ್ ಅವ್ರಿಗೆ, ಶ್ರೀನಾಥ್ ಅವ್ರಿಗೆ ಹೇಳಿದೆ,
ಇವು ಎಸ್ಟಿಮೇಟ್ ಮಾಡಿ ನಾನು ಜಾರ್ಜ್ ಸಾಹೇಬ್ರ ಹತ್ರ ಮಾತಾಡ್ತೀನಿ. ಏನಾದ್ರೂ ಮಾಡಿ ಆ ಹಿಂದಿನ ಕನಸು ನನಸಾಗಬೇಕು. ಈ ಓವರ್ ಹೆಡ್ ಲೈನ್ಸ್, ದೊಡ್ಡ ದೊಡ್ಡ ಸ್ಪನ್ ಪೋಲ್ಸ್ ಇವೆಲ್ಲ ಹೋಗ್ಬೇಕು. ಆದಷ್ಟು ಒಂದು ರೀತಿ ಬದಲಾವಣೆ ಆಗ್ಬೇಕು ನಮ್ಮ ಟೌನ್ ಅಲ್ಲಿ ಅಂತ ಹೇಳಿ ನಾನು ಒಂದು ಎಸ್ಟಿಮೇಟ್ ರೆಡಿ ಮಾಡಿದಾಗ 1 ಕೋಟಿ 118-19 ಕೋಟಿಗೆ 116 ಕೋಟಿಗೆ ಮಾಡಿದ್ರು. ಏನು XT ಲೈನು ಮತ್ತೆ LT ಲೈನ್ ಕೂಡ. LT ಲೈನ್ ಅಂದ್ರೆ ಅಂಡರ್ಗ್ರೌಂಡ್ ಆಗೋದಿಲ್ಲ. LT ಲೈನು ನಾವು ಏರಿಯಲ್ ಪಂಚ್ ಹಿಂದೆ ನಾನು MG ರೋಡ್ ಅಗಲ ಮಾಡುವಂತ ಸಂದರ್ಭದಲ್ಲಿ ಇಡೀ ಈ ಒಂದು 2 ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಏರಿಯಲ್ ಪಂಚ್ ಕೇಬಲ್ ಹಾಕ್ಸಿದ್ದೆ. ನಾನು ಏನು ಟ್ವಿಸ್ಟ್ ಆಗಿರುವಂತ ಕೇಬಲ್ ನೀವು ನೋಡಿರ್ತೇನೆ, ವೈರ್ ಇರಲ್ಲ, ಕೇಬಲ್ ಇರ್ತದೆ. ಅದನ್ನ ಆ ಕಾಲದಲ್ಲೇ ನಾನು 2005-6ರಲ್ಲಿ ಹಾಕ್ಸಿರೋಂತ. ಅವತ್ತು ಶಿವಮೊಗ್ಗ ಬಿಟ್ಟರೆ ಬೇರೆ ಎಲ್ಲೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಶೋಕ್. ಇವೆಲ್ಲ ನಾವು ಮುಂದಾಲೋಚನೆ ಇಟ್ಕೊಂಡು ಮಾಡಿರುವಂತ, ಇವೆಲ್ಲ ನಾವು ಇಟ್ಕೊಂಡು ಆಗ ಮಾಡಿರುವಂತದ್ದು. ಅದನ್ನ ಈಗ ಮತ್ತೆ ಅದನ್ನ ಮಾಡಬೇಕು ಅಂತ ಹೇಳಿದಾಗ ನನಗೆ ಹೇಳಿದ್ರು, ಒಂದೇ ಸತಿ ಅಷ್ಟು ಬೇಡ, ಈಗ ನಾವು ಫಸ್ಟ್ XT ಲೈನ್ ಕೊಡ್ತೀವಿ, ಆಮೇಲೆ ಅಂಡರ್ಗ್ರೌಂಡ್ ಕೇಬಲ್ಗೆ ಹಣ ಕೊಡ್ತೀವಿ ಅಂತ ಹೇಳಿ ಪಾಪ ಅವರು ಜಾರ್ಜ್ ಸಾಹೇಬ್ರು ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ರು. ಈಗ ಸುಮಾರು 41-42 ಕೋಟಿ GST ಸೇರಿ, ಗೊತ್ತಿದೆ ನಿಮಗೆ 18% GST ಹೋಗುತ್ತೆ. ಅದರಿಂದ ಈಗ ಇದು ಟೆಂಡರ್ ಆಗಿ ಇವತ್ತು ಸುಮಾರು 8 ತಿಂಗಳು ಇದು ಟೆಂಡರ್ ಪ್ರಕ್ರಿಯೆ ನಡೀತು. ಇವತ್ತು ಈಗ ಕಾಮಗಾರಿಗೆ ನಾವು ಇಲ್ಲಿ ಚಾಲನೆ ಮಾಡ್ತಾ ಇದ್ದೀವಿ. ಈ ಕಾಮಗಾರಿ ಆಗತ್ತೆ ಅನ್ನೋ ಕಾರಣದಿಂದನೇ ಏನು ಇಲ್ಲಿ ಈ ರಸ್ತೆ ಅಭಿವೃದ್ಧಿ ಇತ್ತು, ಫುಟ್ಪಾತ್ ಅಭಿವೃದ್ಧಿ ಇತ್ತು, ಅದನ್ನ ವಿಳಂಬ ಮಾಡಿರುವಂತದ್ದಕ್ಕೂ ಅದೇ ಕಾರಣ. ಬಹಳಷ್ಟು ಜನ ಏನಿದು ಕರ್ಬ್ ಹಾಕಿ ಬಿಟ್ಬಿಟ್ಟಿದಾರೆ, ಏನು ಮುಂದೆ ಮಾಡಲಿಲ್ಲ ಅಂತ ಹೇಳಿ ಮತ್ತೆ ಇಲ್ಲಿ ಡ್ರಿಲ್ಲಿಂಗ್ ಮಾಡಿದಾಗ ಅಲ್ಲಲ್ಲಿ ಇದಾಗತ್ತೆ, ಮತ್ತೆ ಅದಕ್ಕೊಂದು ತೊಂದರೆ ಆಗುತ್ತೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಬೇಗ ಇದು ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ. ಯಾಕಂದ್ರೆ ಇದೀಗ ನಾವು ಸುಮಾರು 1.5-2 ತಿಂಗಳಿಂದ ಈ ಕೇಬಲ್ ಟೆಸ್ಟಿಂಗ್ ಆಗಬೇಕು. ಕೇಬಲ್ ಟೆಸ್ಟಿಂಗ್ ಆಗಿ ಕೇಬಲ್ ಅವರು ಸರ್ಟಿಫಿಕೇಶನ್ ಕೊಡಬೇಕು, ಈ ಕೇಬಲ್ ಹಾಕ್ಬಹುದು ಇವರು ಅಂತ ಹೇಳಿ. ಇವೆಲ್ಲ ಪ್ರಕ್ರಿಯೆಗಳು ಲೇಟ್ ಆಯ್ತು. ಇವೆಲ್ಲ ಪ್ರಕ್ರಿಯೆಗಳ ಲೇಟ್ ಆದ ಕಾರಣದಿಂದ ನಾವು ಈ ಕೆಲಸಗಳನ್ನ ಸ್ವಲ್ಪ ತಡೆ ಮಾಡಿದ್ವಿ, ಸ್ವಲ್ಪ ಹಿಂದೆ ಇಡುವಂತದ್ದು ಮಾಡಿದ್ವಿ. ಈ ಕೇಬಲ್ ಈಗ ಇವತ್ತೇನು ಇವರು ಹಾರಿಜಾಂಟಲ್ ಬೋರಿಂಗ್ ಅಂತ ಹೇಳಿ ಮೆಷಿನ್ ಏನು ಕರೀತಾರೆ, ಈಗ ಅದರಲ್ಲಿ ಶುರು ಮಾಡಿದ್ಮೇಲೆ ನಾವು ಈಗ ಫುಟ್ಪಾತ್ ಕೆಲಸಗಳು ನಾವು ಮಾಡ್ತಾ ಇದೀವಿ. ಈಗಾಗಲೇ ತಮಗೆ ಗೊತ್ತಿದೆ, ಸುಮಾರು 8 ಕೋಟಿಯಲ್ಲಿ ನಾವು ಇದಕ್ಕೆ ತಂದ್ಕೊಂಡಿದ್ವಿ. ಮತ್ತೆ ಇದಕ್ಕೆ ಬೇರೆ ಬೇರೆ ಕೆಲವೆಲ್ಲ ಸೇರಿಸುವಂತ ಕೆಲಸ ಆಗಿ ಇನ್ನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 7.4 ಕೋಟಿ ಕೊಟ್ಟಿದ್ದೀವಿ ಅಂತ ಕಾಣ್ತೀವಿ. ಈಗ ಅದು ಟೆಂಡರ್ ಮುಗ್ದಿದೆ. ಈಗ ಆಜಾದ್ ಚೌಕ್ ಕೆಲಸ ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗ ಅದೇ ಗುತ್ತಿಗೆದಾರರು ಇದನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇದಕ್ಕೆ ವೇಗ ಕೊಡುವಂತದ್ದಾಗುತ್ತೆ. ಇದು ಕಾಮಗಾರಿ ಸಾಗ್ತಾ ಇದ್ದಾನೆ ಈ ಫುಟ್ಪಾತ್ ಕೆಲಸಕ್ಕೂ ಒಂದು ವೇಗ ಕೊಡುವಂತದ್ದಾಗುತ್ತೆ. ಒಂದಂತೂ ಹೇಳ್ತೇನೆ, ಗ್ಯಾರೇಜ್ ಇಂದ ಈ ಕಡೆಗೆ ಇದು ಬಹಳ ಒಂದು ವ್ಯವಸ್ಥಿತವಾಗಿ, ಯಾಕಂದ್ರೆ ನಗರದ ಒಳಗೆ ಹೋದಷ್ಟು ನಮಗೆ ಫುಟ್ಪಾತ್ ವಿಸ್ತರಣೆ ಇಲ್ಲ. ಇಲ್ಲಿರೋದನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ಒಂದು ತಾವೆಲ್ಲ ಮೆಚ್ಕೊಳ್ಳುವಂತ ರೀತಿಯಲ್ಲಿ ಅದನ್ನ ವಿನ್ಯಾಸವನ್ನ ನಾವು ಮಾಡಿದ್ದೀವಿ. ಅದಕ್ಕೆ ನಮ್ಮ AW ರಘುನಾಥ್ ಅವರು ಸಹ ಬಹಳಷ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗೇನು ಆಜಾದ್ ಚೌಕ್ ಯಾವ ರೀತಿ ಬದಲಾವಣೆ ಎಲ್ಲ ಮಾಡ್ತಾ ಇರುವಂತದ್ದು, ಚಿಂತಾಮಣಿಯಲ್ಲಿ ಮೂಲಭೂತ ಸೌಲಭ್ಯ ಉನ್ನತ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗ್ಬೇಕು ಮತ್ತು ಆಕರ್ಷಣೀಯವಾಗಿರ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಇದಕ್ಕೆಲ್ಲ ಒತ್ತು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಇಡೀ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಕಾಮಗಾರಿ ಆಗ್ತಾ ಇದೆ, STP ಕಾಮಗಾರಿ ದೊಡ್ಡದಾಗಿ ಆಗ್ತಾ ಇದೆ. ಈಗ ರಾಮಕುಂಟೆಯಲ್ಲಿ ತಾವು ನೋಡಿದೀರಾ ಯಾವ ರೀತಿ ಇತ್ತು ರಾಮಕುಂಟೆ. ಇವತ್ತು ಅಲ್ಲಿ ಹೋಗಿ ನೋಡಿ ಎಷ್ಟು ಪಿಲ್ಲರ್ಗಳು ಎದ್ದಿದ್ದಾವೆ ಅಂತಕ್ಕಂಥದ್ದು ನೋಡಿ. ಈಗ IDSMP ಮಾರ್ಕೆಟ್ ಅಷ್ಟೇ, ಈಗ ಸದ್ಯದಲ್ಲೇ ನಾವು ಅದನ್ನ ಇನ್ನು ಆದಷ್ಟು 1-2 ತಿಂಗಳೊಳಗೆ ಟೆಂಡರ್ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಿ 30 ಕೋಟಿಯಲ್ಲಿ ಹೊಸ IDSMP ಮಾರ್ಕೆಟ್ ಇವತ್ತಿನ ಕಾಲಕ್ಕೆ ಒಂದು ಬೇಕಾಗಿರ್ತಕ್ಕಂಥ ಸೌಲಭ್ಯ, ಪಾರ್ಕಿಂಗ್ ವ್ಯವಸ್ಥೆ, ಏನೋ ಕಾರ್ ಪಾರ್ಕಿಂಗ್ ವ್ಯವಸ್ಥೆ, 2 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇವೆಲ್ಲವನ್ನ ಒಳಗೊಂಡಂತೆ ಮೂಲಭೂತ ಸೌಲಭ್ಯಗಳನ್ನ ಒಳಗೊಂಡಂತೆ IDSMP ಕಾಂಪ್ಲೆಕ್ಸ್ ಅನ್ನು ನಾವು ವಿನ್ಯಾಸ ಮಾಡಿಸಿದೀವಿ. ಅದಕ್ಕೆ ಹೆಚ್ಚುವರಿಯಾಗಿ ಬೇಕಾಗಿರ್ತಕ್ಕಂಥ ಹಣ ಇವತ್ತು ನಾವು ಮತ್ತೆ ಮುನ್ಸಿಪಾಲಿಟಿಯಲ್ಲಿ ಕೊಡುವಂತದ್ದು ಮಾಡ್ತಾ ಇದೀವಿ. ಇವೆಲ್ಲ ಈ ರೀತಿಯಾಗಿರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಬೇಕು ಅಂತಕ್ಕಂಥ ಕಾರಣದಿಂದ ಬಹುಶಃ ಇವತ್ತು ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಅದರಿಂದ ಇವೆಲ್ಲ ಕಾಮಗಾರಿಗಳು ಮಾಡ್ತಾ ಇದೀವಿ. ಸ್ವಲ್ಪ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇವೆಲ್ಲ ಬರ್ತವೆ. ಈಗ UJD ಅವರು ಏನೋ ಗ್ಯಾಂಗ್ಗಳು ಇಲ್ಲ, ಕೆಲಸ ನಿಂತೋಗಿದೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಮಾತಾಡಿದೆ, ಸರ್ ಈ ಕೆಲಸದವ್ರು ಬರ್ತಾರೆ ಸರ್, ಮಾಡ್ತೀವಿ. ಈ ರೀತಿ ಸಮಸ್ಯೆಗಳು ಇರ್ತವೆ. ಎಲ್ಲ ನಾವು ಒಂದೇ ಸತಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಆಗ್ಬಿಡುತ್ತೆ ಅನ್ನುವಂಥದ್ದು. ಇವಾಗ ಇಲ್ಲಿ ನಂಗೆ ಯಾರೋ ಫೋನ್ ಹಾಕಿದ್ರು, ಇಲ್ಲ ಹೀರೋ ಅಂತಲ್ಲ, ಯಾವ್ದಾದ್ರು ಫೋಟೋ ಓದಿದ್ರು ಹಿಂದ್ಗಡೆ
ನಾನು ಫೋಟೋ ಹಾಕಿದ್ರಲ್ಲ ನೀವು ಡಿಸೈನ್ ಮಾಡಿ ಕಳಿಸಿದ್ರಲ್ಲ ಟ್ರೈನ್ ಎಲ್ಲರೂ ಇಲ್ಲ ಮೇಲ್ಗಡೆ ನನ್ಗೆ ಯಾರೋ ನಮ್ಮ ಹುಡುಗ ಮೋಹನ್ ಫೋಟೋ ಹಾಕಿದ್ದ ಇದಾನ ಮೋಹನ್ ಇಲ್ಲ ನೀನಲ್ಲಪ್ಪ ಮದುವೆಗೆ ಮಾಡೋದು ಬೇಕು ಅದಕ್ಕೆ ರೋಡ್ ಕ್ರಾಸ್ ರೋಡ್ ಇತ್ತು ಅಲ್ಲಿ ಟ್ರೈನ್ ಆಚೆ ಪ್ರೊಜೆಕ್ಟ್ ಆಗಿತ್ತು ಓಪನ್ ಟ್ರೈನ್ ಇತ್ತು ಈಗ ಅದನ್ನು ಕೂಡ ಮುಚ್ಚಬೇಕು ಅಂತಕ್ಕಂಥದ್ದು ಇವೆಲ್ಲ ಒಂದೊಂದು ಯಾರೆಲ್ಲ ನನಗೆ ವಾಟ್ಸಪ್ ಅಲ್ಲಿ ಈ ತರ ಇದೆ ಸಮಸ್ಯೆ ಅಂದ್ರೆ ಈಗ ಇಲ್ಲೆಲ್ಲೋ ಒಂದ್ ಕಡೆ ಯೂಶಲಿ ಹೋದ್ರು ಆಗ್ತಾ ಇತ್ತು ಇಲ್ಲಿ ಮೇಲ್ಗಡೆ ಇವೆಲ್ಲ ನಾವು ಒಂದೊಂದು ಯಾರು ಇವತ್ತು ಯಾಕಂದ್ರೆ ತಂತ್ರಜ್ಞಾನ ನಮ್ಮ ಕಮಿಷನರ್ಗೆ ನಮ್ಮ ಬೇರೆ ನಮ್ಮ ಬಾಬು ಅವರಿಗೆ ಇಂಜಿನಿಯರ್ಗಳಿಗೆ ಹಾಕಿ ಇದನ್ನ ಏನ್ ಮಾಡ್ಬೇಕು ತಕ್ಷಣ ಯಾವ ರೀತಿ ಮಾಡ್ಬೇಕು ಅಂತ ನಾನು ತಕ್ಷಣ ಅದನ್ನ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀನಿ ಯಾರಾದ್ರೂ KEB ಸಂಬಂಧಪಟ್ಟಿದ್ದಾಗಲೇ ತಕ್ಷಣ ನಾನು ಸಂಬಂಧಪಟ್ಟ AWಗಳಿಗೆ ವಾಟ್ಸಪ್ ಮಾಡಿ ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿ ನಾವು ಮಾಡ್ತೀವಿ ಅದರಿಂದ ಇವತ್ತು ಏನೇ ಇರಲಿ ಸಮಸ್ಯೆ ಇವತ್ತು ಅದನ್ನ ಬಗೆಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಅದರಿಂದ ನಾನು ತಮ್ಮೆಲ್ಲರೂ ಕೋರೋದಿಷ್ಟೇ ಸರ್ವ್ ಮಾಡಿ ತಿಂಡಿ ಕೊಡಿ ತೊಂದರೆ ಇಲ್ಲ ಆದ್ರೆ ಮುನ್ಸಿಪಾಲಿಟಿ ಅವ್ರು ಯಾವ್ದು ಡಬ್ಬ ಇಡಲ್ಲ ಮುನ್ಸಿಪಾಲಿಟಿ ಡಬ್ಬ ಇಟ್ಟರೆ ಎಲ್ಲ ಬಂದು ತುಂಬಿಸಾಕ್ತಾರೆ ನಾನು ಹೇಳಿದೆ ನೀವೇ ಡಸ್ಟ್ಬಿನ್ ಇಡಬೇಕು ನೀವೇ ಸಾಯಂಕಾಲಕ್ಕೆ ಅದನ್ನ ಕ್ಲೀನ್ ಮಾಡಿ ಸ್ವಚ್ಛವಾಗಿರುವಂತದ್ದು ಮಾಡಬೇಕು ನಾನು ಹೇಳಿದೆ ಜನ ಬಂದಾಗ ಒಂದ್ ರೀತಿ ಅವರು ಆರಾಮಾಗಿ ಕೂತ್ಕೊಂಡು ಆ ಪರದೆ ಮೇಲೆ ಏನಾದ್ರು ಬರೋದನ್ನ ನೋಡ್ಕೊಂಡು ಸಮಯ ಕಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಯಾಕಂದ್ರೆ ಮತ್ತೆ ಅಲ್ಲಿ ಬೇರೆ ಬೇರೆ ಮಾಡ್ತೀನಿ ಅದು ನೀವು ಆದಾಗ ನೀವು ನೋಡಿ ಏನೇನೆಲ್ಲ ಅಲ್ಲಿ ವ್ಯವಸ್ಥೆ ಆಗುತ್ತೆ ಒಂದ್ ರೀತಿ ಒಂದು ಬಹುಶಃ ಒಂದ್ 2 ತಿಂಗಳು ಅಲ್ಲಿ ಬರೀ ಬಿಡುವೆ ಇರಲ್ಲ ಅಲ್ಲಿ ಎಲ್ಲರೂ ಹೋಗಿ ಸೆಲ್ಫಿ ಫೋಟೋಗಳು ಅವಿಗೂ ತೆಗೆದುಕೊಳ್ಳುವಂಥದ್ದು ಜಾಗ ಮಾಡ್ತಾ ಇದ್ವಿ ನೋಡಿ ನೀವು ಬೇಕಾದ್ರೆ ನಾನು ಆದ್ಮೇಲೆ ಹೇಳ್ತೀನಿ ಅದರಿಂದ ಈ ರೀತಿ ಮಾಡುವಂಥದ್ದು ಏನಕ್ಕೆ ಅಂದ್ರೆ ಒಂದು ಬದಲಾವಣೆ ಆಗ್ಬೇಕು ನಾನು ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ನೋಡ್ತೀನಿ ನಾನು ಅವತ್ತೇ ಯೋಚನೆ ಮಾಡಿ ಯಾಕೆ ಇವೆಲ್ಲ ಮಾಡೋಕ್ಕಾಗೋದಿಲ್ಲ ಯಾಕೆ ಮಾಡೋಕ್ಕಾಗಲ್ಲ ನಮ್ಮೂರಿಗೆ ಯಾಕೆ ಆಗ್ಬಾರ್ದು ಈ ರೀತಿ ಆಲೋಚನೆಗಳು ಇಟ್ಕೊಂಡು ನಾವು ಮಾಡುವಂಥದ್ದು ಈ ಆಜಾದ್ ಚೌಕದು ನಂದು 2005-6ನೇ ಇಸ್ವಿಯಲ್ಲಿ ಕಂಡಂತ ಕನಸು ಆಜಾದ್ ಚೌಕ್ ಇದಕ್ಕೇನಾದ್ರೂ ಒಂದು ರೂಪ ಕೊಡಬೇಕು ಅಂತ ಅವತ್ತು ನಾನು ಕಂಡಂತ ಕನಸು ಅದು ಇವತ್ತು ನನಸಾಗ್ತಾ ಇದೆ ಅದರಿಂದ ಈ ರೀತಿ ಹಲವಾರು ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ ಮಾಡುವಂತ ಕೆಲಸಗಳು ಬಹಳಷ್ಟು ಇದಾವೆ ಸಮಸ್ಯೆಗಳು ನಮ್ಮ ಮುಂದೆ ಬಹಳಷ್ಟು ಇದಾವೆ ಆದ್ರೆ ಎಲ್ಲ ಒಂದೇ ಸತಿ ಪರಿಹಾರ ಮಾಡ್ತೀವಿ ಅಂತ ನಾವು ಹೇಳಕ್ ಆಗೋದಿಲ್ಲ ಆದ್ರೆ ಯಾವುದು ಜನರಿಗೆ ಬಹಳ ಮುಖ್ಯವಾಗಿದೆ ಯಾವುದು ಜನರಿಗೆ ಬಹಳ ಅತ್ಯವಶ್ಯಕವಾಗಿದೆ ಅಂತದಕ್ಕೆ ನಾವು ಹೆಚ್ಚು ಒತ್ತು ಕೊಡುವಂತ ಒಂದು ಕೆಲಸವನ್ನು ಮಾಡ್ತೀವಿ ಅದರಿಂದ ಇವತ್ತು ಅಂಬೇಡ್ಕರ್ ಭವನ ಇರೋದು ಬಹುಶಃ ಎಲ್ಲರೂ ನೋಡ್ಬೇಕಾಗಿರ್ತಕ್ಕಂಥದ್ದು ಎಲ್ಲರೂ ಒಂದ್ಸತಿ ಬಂದು ಏನಿದು ಅಂಬೇಡ್ಕರ್ ಭವನ ಬರೀ ಟೇಬಲ್ ಚೇರ್ ಹಾಕಿ AC ಕೂರುವಂಥದ್ದಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಜ್ಞಾನ ನಿಮ್ಮಲ್ಲಿ ಇರ್ತಕ್ಕಂಥ ತಿಳುವಳಿಕೆಯನ್ನ ನೀವು ಅಲ್ಲಿ ಬಂದು ನೀವು ಕೂಡ ಅಲ್ಲಿ ಪ್ರಯತ್ನ ಮಾಡಬಹುದು ಏನ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಸುಮ್ಮನೆ ಮಾತಾಡಿದ್ರೆ ಜೈ ಭೀಮ್ ಅಂತ ಕೂಗೋದಲ್ಲ ಹೇಳ್ತೀನ ಅಲ್ಲಿ ಬಂದು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅಂಬೇಡ್ಕರ್ ಅವರ ಬದುಕು ಅವ್ರು ಯಾವ ರೀತಿ ಬಂದು ಅವೆಲ್ಲವನ್ನ ಇವತ್ತು ಎಲ್ರಿಗೂ ಇವತ್ತು ಮಾಹಿತಿಯನ್ನು ಒದಗಿಸುವಂಥದ್ದು ಕಲಿಯುವಂಥದ್ದಕ್ಕೆ ಸಂಪೂರ್ಣವಾಗಿ ಇವತ್ತು ಅಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ವಿ ಬಹುಶಃ ರಾಜ್ಯದಲ್ಲಿ ಯಾರು ಈ ರೀತಿ ಪ್ರಯತ್ನ ಮಾಡಿಲ್ಲ ಮಕ್ಕಳು ಇವತ್ತು ಬಂದು ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅಂಬೇಡ್ಕರ್ ಅವ್ರ ಬಗ್ಗೆ ಓದಿರುವಂಥವ್ರು ಅವರ ಜ್ಞಾನವನ್ನು ಅಲ್ಲಿ ಪ್ರದರ್ಶನ ಮಾಡುವಂಥದ್ದಕ್ಕೆ ಕ್ವಿಜ್ ತರ ವ್ಯವಸ್ಥೆ ಮಾಡಿದ್ದೀವಿ ಇವೆಲ್ಲ ನಾವು ಯಾಕೆ ಮಾಡಿದೀವಿ ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ಏನು ತೋರಿಸ್ಬೇಕು ಏನ್ ಮಾಡಬೇಕು ಸುಮ್ಮನೆ ನಾವು ಭಾಷೆದಲ್ಲಿ ನಾವು ಹೇಳೋದಲ್ಲ ಇವತ್ತು ನಾವು ನಮ್ಮ ಕೃತಿಯಲ್ಲಿ ಕೂಡ ನಾವು ಇವತ್ತು ಸಮಾಜದಲ್ಲಿ ಬದಲಾವಣೆ ತರಬೇಕು ಸಾಧಕರ ಬಗ್ಗೆ ಮಾಹಿತಿ ಒದಗಿಸುವಂಥದ್ದು ಆಗಬೇಕು ಅದರಿಂದ ಈ ರೀತಿ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ವಾಲ್ಮೀಕಿ ಭವನ ಕೂಡ ಕಾಮಗಾರಿ ಚುರುಕಾಗಿದೆ ಈಗ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಈ ರೀತಿ ಹಲವಾರು ನಮ್ಮ ಕೆಲಸಗಳು ಇವತ್ತು ಒಂದು ಕಾರ್ಯರೂಪಕ್ಕೆ ಬರ್ತಾ ಇದ್ದಾವೆ ಅದನ್ನೆಲ್ಲ ತಾವು ಉಪಯೋಗಿಸ್ಕೋಬೇಕು ಮತ್ತು ಅದನ್ನ ಉಳಿಸುವಂಥದ್ದು ಕೆಲಸ ತಮ್ಮಿದ್ದಾಗಬೇಕು ಇವತ್ತು ಅಂಬೇಡ್ಕರ್ ಭವನ ನನಗೆ ಇವತ್ತು ಇಷ್ಟೆಲ್ಲ ಮಾಡಿದ್ದೀವಿ ನಾಳೆ ಇದನ್ನ ನಿರ್ವಹಣೆ ಹೇಗೆ ಸ್ವಚ್ಛತೆ ಹೇಗೆ ಕಾಪಾಡೋದಲ್ಲಿ ಇದನ್ನು ಯಾವ ರೀತಿ ನಾವು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಒಂದು ರೀತಿ ಭಯ ಇದೆ ಅದನ್ನ ಯಾವ ರೀತಿ ನಾವು ಎದುರಿಸಬೇಕು ಅಂತಕ್ಕಂಥದ್ದು